ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಭಾಳ ವಿಜೃಂಭಣೆಯಿಂದ ಪ್ರಧಾನಿಯವರು ಭಾಗವಹಿಸಿ 101ನೇ ಅಟಲ್ಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ದೇಶದ ಜನತೆಗೆ, ರಾಜ್ಯ ಮತ್ತು ಕ್ಷೇತ್ರದ ಜನತೆಗೆ ಶುಭಾಶಯವನ್ನು ಕೋರ್ತೇನೆ. ದೇಶದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಅಟಲ್ಜಿ ಹೆಸರಲ್ಲಿ ಸುಶಾಸನ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಂಥ ದೇಶದ ಪ್ರಧಾನಿ ಯಾರಾದರೂ ಆಗಿದ್ದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ವಿಶ್ವದ ಗಮನವನ್ನು ಸೆಳೆದಂಥ 50 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ಒಬ್ಬ ಅನುಭವಿ ಪಾರ್ಲಿಮೆಂಟರ್ ಏನಂತೇಳಿ ಭಾರತ ರತ್ನ ಪದವಿಗೆ ಭಾಜನರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತ ಇವತ್ತಿಗೂ ಅನೇಕ ವಿರೋಧ ಪಕ್ಷಗಳು ನೆನೆಸ್ಕೊಳ್ತಾರೆ. 28 ವಿರೋಧ ಪಕ್ಷಗಳನ್ನು ಜೊತೆಯಲ್ಲಿ ಕೊಂಡೊಯ್ದು ಒಂದು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಂಥ ಪ್ರಧಾನಿ, ದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರೆದಂಥ ಪ್ರಧಾನಿ, ರಾಷ್ಟ್ರೀಯ ಹೆದ್ದಾರಿಗೆ ಹೆಚ್ಚು ಒತ್ತು ಕೊಟ್ಟಂಥ ಪ್ರಧಾನಿ, ದೇಶದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಂಥ ಪ್ರಧಾನಿ, ದೇಶದ ಗ್ರಾಮೀಣ ರಸ್ತೆಗಳಿಗೆ ಹೆಚ್ಚು ಒತ್ತು ಕೊಟ್ಟಂಥ ಪ್ರಧಾನಿ. ಬಹುಶಃ ಸ್ನೇಹಜೀವಿಗಳಂತೇಳಿ ಅದ್ವಾನಿಯವರನ್ನು ಜೊತೆಗೂಡಿ ಪಕ್ಷ ಕಟ್ಟಿದಂಥ ಅಟಲ್ ಬಿಹಾರಿ ಅವರ ಆಡಳಿತ ಇವತ್ತಿನ ಯುವಕರಿಗೆ ಪ್ರೇರಣೆ. ಅದೇ ದಾರಿಯಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಮೋದಿರವರು ಅಟಲ್ಜಿಯ ಹೆಜ್ಜೆ ಗುರುತುಗಳನ್ನು ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬಕ್ಕೆ ಅನೇಕ ಕಾರ್ಯಕರ್ತರು ಬಂದು ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ. ಸಾಯಂಕಾಲ 5:45 ಆನೇಕಲ್ ನಗರದಲ್ಲಿ ಅಟಲ್ಜಿಯವರ ಭಾವಚಿತ್ರದ ಮೆರವಣಿಗೆ ಇಡೀ BJP ಕಾರ್ಯಕರ್ತರು ಸೇರಿ ಮಾಡೋರಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರು, ಮಾಜಿ ಶಿಕ್ಷಣ ಸಚಿವ ಮಹೇಶ್ ಅವರು, ಅನೇಕ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದ ಜೊತೆಗೆ ಆನೇಕಲ್ ನಗರದಲ್ಲಿ ನಮ್ಮ BJP ಕಾರ್ಯಕರ್ತ ವೆಂಕಟೇಶ್ ಗುರು ಎಂಬುವರು ಕಬಡ್ಡಿ ಹೊನ್ನಳ ಬೆಳಕು ಪಂದ್ಯಾವಳಿಗಳನ್ನು ರಾಜ್ಯ ಮಟ್ಟದ್ದು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ ಮುಖಾಂತರ ಅಟಲ್ಜಿ ಹುಟ್ಟುಹಬ್ಬನ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ವಿ. ಮತ್ತೊಬ್ಬ ಕಾರ್ಯಕರ್ತ ಸನ್ಮಾನ್ಯ ನಮ್ಮ ನಾರಾಯಣವರು, ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ನಾರಾಯಣವರು ಸ್ವಂತ ಹಣದಿಂದ ಮಾಯಸಂದ್ರದಲ್ಲಿ ಇಡೀ ಗ್ರಾಮೀಣ ಪ್ರದೇಶಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ತನ್ನ ಸಂಪಾದನೆ ವೆಚ್ಚದಲ್ಲಿ ಯಾರ ಹತ್ರ ಹಣ ಪಡೆದು ಲಂಚ ಪಡೆದಿದ್ದಲ್ಲ, ಅದರ ವಿರುದ್ಧವಾಗಿ ಆತನ ಪ್ರಯಾಣ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ, ಸೇವಾ ಮನೋಭಾವಕ್ಕಿದ್ದಂಥ ನಮ್ಮ ನಾರಾಯಣವರು ಇವತ್ತು ಮಾಯಸಂದ್ರಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಗುರುತಿನ ಅಂಗವಾಗಿ ಇವತ್ತು ಆಂಬ್ಯುಲೆನ್ಸನ್ನು ಸಮರ್ಪಣೆ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಇಡೀ ತಾಲೂಕಲ್ಲಿ ಇವತ್ತು 1 ಗಂಟೆಗೆ ನೆರಗದಲ್ಲಿರ್ಬೋದು,
2-3 ಗಂಟೆಗೆ ಎಮರೇರಿ ಇರ್ಬೋದು. ಅನೇಕ ಕಡೆ ಆನೇಕಲ್ ತಾಲೂಕಲ್ಲಿ ಅಟಲ್ಜಿ ಹುಟ್ಟುಹಬ್ಬದ ಅಂಗವಾಗಿ ಅನೇಕ ಕಾರ್ಯಕ್ರಮ ಭಾಗವಹಿಸ್ತಾರೆ. ಎಲ್ಲ ಮಹನೀಯರಿಗೆ ಅಟಲ್ಜಿಯವರ ಜೀವನವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಂತೇಳಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಶುಭಾಶಯಕ್ಕೆ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಏನು ಈ ದಿನ ನಮ್ಮ ರಾಜಕೀಯದಲ್ಲಿ ಅಜಾತ ಶತ್ರು ಅನಿಸ್ಕೊಂಡಂತಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ಆಚರಣೆಯನ್ನು ನಮ್ಮ ಆನೇಕಲ್ಲು ನಾರಾಯಣ ಸ್ವಾಮಿ ಅವರ ಮನೆಯಲ್ಲಿ ಮಾಡಿದ್ದೀವಿ. ಹಾಗೂ ರಾಜಕೀಯದಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತ ಶತ್ರು ಅನ್ನಿಸ್ಕೊಂಡು ಹಾಗೂ ಮತ್ತು ಹಳ್ಳಿಗೂ ರಸ್ತೆ ಅಭಿವೃದ್ಧಿ ಹಾಗೂ ಮತ್ತು ನದಿ ಜೋಡಣೆ ಮಾಡೋದರಲ್ಲಿ ಪ್ರಖ್ಯಾತಿ ಹೊಂದಂತಹ ಮತ್ತು ಏನಿದೆ ಜಮ್ಮುವಿನಿಂದ ಕನ್ಯಾಕುಮಾರಿವರೆಗೂ ರಸ್ತೆಯನ್ನು ಪ್ರಪ್ರಥಮವಾಗಿ ಜಾರಿಗೆ ತಂದಂತಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೀನಿ. ನಮ್ಮ ಪಾರ್ಟಿಯ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಈ ದೇಶವನ್ನು ಆಳದಂಥ ಅಪರೂಪದ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ SRT ಅವರ ಅಧ್ಯಕ್ಷತೆಯಲ್ಲಿ ನಾವು ಸಹ ದೇಶದ ಎಲ್ಲೆಡೆ ಕೂಡ ಅವರ ಬರ್ತ್ಡೇಯನ್ನು ಆಚರಿಸ್ತಾ ಇದ್ದಾರೆ. ನಾವು ಸಹ ಅದೇ ರೀತಿ ಆಚರಿಸಿದ್ದೇವೆ. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ಕಂಬ ಅಂತೇಳಿ ನಾವು ಭಾವಿಸಿದ್ದೇವೆ. ಅವರಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ 10-12 ವರ್ಷದಿಂದ ಅಧಿಕಾರ ನಡೀತಾ ಇರೋದು ಅವರೇ ಮೂಲ ಕಾರಣ. ಅವರ ಒಂದು ನಾಯಕತ್ವ, ಅವರ ಒಂದು ಏನು ದೇಶದ ಒಂದು ಆಲೋಚನೆ ಇತ್ತು ಅದನ್ನು ಇವತ್ತು ನರೇಂದ್ರ ಮೋದಿಯವರು ಅವರ ತಲೆಯಲ್ಲಿ ಇಟ್ಕೊಂಡು ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಎಲ್ಲದಕ್ಕೂ ನಮ್ಮ ಪಕ್ಷದ ಎಲ್ಲ ಭಾರತ ದೇಶದ ಎಲ್ಲ ನಮ್ಮ ಮತದಾರರು ಭಾರತೀಯ ಜನತಾ ಪಕ್ಷದ ಒಂದು ಪ್ರೀತಿಯ ಅಭಿಮಾನಿಗಳು ಇವತ್ತು ಅವರಿಗೆ ಬರ್ತ್ಡೇ ಮಾಡ್ತಾ ಇರೋದು ಒಂದು ವಿಶೇಷ. ನಾವು ಅದೇ ರೀತಿ ಮಾಡಿದ್ವಿ. ಅವರಿಗೆ ನಾವು ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೊಳ್ತೇನೆ. ಮತ್ತು ಅವರು ಹುಟ್ಟಿ ಈ ದೇಶದಲ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರಗತಿ ಮಾಡಲಿ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಇಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಇವತ್ತು ಸರಳವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜಯಂತ್ಯೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಅಜಾತ ಶತ್ರು, ವಾಗ್ಮಿ, ಕವಿಯಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ದೇಶಕ್ಕೆ ಮಾದರಿ ರಾಜಕಾರಣಿ. ಯಾಕಂದರೆ ಅವರನ್ನು ಅಜಾತ ಶತ್ರು ಅಂತ ಕರೀತಾರೆ. ಅವರು ಒಬ್ಬ ಉತ್ತಮ ಸಂಸದೀಯ ಪಟುವಾಗಿದ್ದರು, ಅಜಾತ ಶತ್ರು ಆಗಿದೆ. ಯಾಕೆಂದರೆ ಅವರು ರಾಜಕೀಯದಲ್ಲಿ ಎಲ್ಲರೂ ಸ್ನೇಹಿತರ ಥರನೇ ಅವರು ನೋಡ್ತಾಯಿದ್ರು. ಒಂದು ಉತ್ತಮವಾದ ಒಂದು ಆಡಳಿತ ನೀಡಿದಂಥ ಮಹಾನ್ ಪುರುಷನು. ಇವತ್ತಿಗೆ 101ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ರು, ಅವರ ಜನ್ಮದಿನವನ್ನು. ಅವರು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಜನಿಸಿದ ಅವರು ಉತ್ತಮವಾದ ಕಾನೂನು ವಿದ್ಯಾಭ್ಯಾಸ, ಸಂಸ್ಕೃತ ಮತ್ತು ಹಿಂದಿಯಲ್ಲಿ ಪದವಿಯನ್ನು ಪಡೆದು ತದನಂತರ RSSನ ಒಬ್ಬ ಸ್ವಯಂ ಸೇವಕರಾಗಿ ಪ್ರಧಾನಮಂತ್ರಿ 3 ಬಾರಿ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಮತ್ತು ನದಿ ಜೋಡಣೆ ವಿಷಯ ಇರ್ಬೋದು. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಗಳು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಚತುರ್ಪಥ ರಸ್ತೆಯನ್ನು ನಿರ್ಮಾಣಿಸಿದ ಮಹಾನ್ ಪುರುಷರು. ಅವರು ಮಹಾನ್ ಕನಸು ಏನಂತಂದರೆ ನದಿ ಜೋಡಣೆ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡ್ರು. ಅದು ಈಡೇರಿಲ್ಲ. ಆದರೂ ಸಹ ಅವರು ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಇರ್ಬೋದು, ಶಿಕ್ಷಣದಲ್ಲಿ ಮಹಾನ್ ಕ್ರಾಂತಿ ಮಾಡಿದಂಥ ಪುರುಷರು. ಎಲ್ಲರಿಗೂ ವಿದ್ಯಾಭ್ಯಾಸ ಸಿಕ್ಕಬೇಕು ಎಂಬ ಉದ್ದೇಶದಿಂದ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಅನೇಕ ಯೋಜನೆಗಳನ್ನು ಕೈಗೊಂಡು ಒಬ್ಬ ಮಾದರಿ, ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ. ಈ ಭಾರತ ದೇಶ ಅಲ್ಲದೆ ವಿದೇಶ ಎಲ್ಲ ಪ್ರಪಂಚಕ್ಕೆ ಒಂದು ಮಾದರಿ ರಾಜಕಾರಣಿ ಅಂದರೆ ತಪ್ಪಾಗಲಾರ್ದು. ಅವರು ರಾಜಕಾರಣಿ ಅಂದರೆ ತಪ್ಪು. ಯಾಕೆಂದರೆ ಅವರು ಎಲ್ಲರೂ ಯಾವುದೇ ರೀತಿ ರಾಜಕಾರಣಿ ಥರ ನಡ್ಕೊತಾ ಇರಲ್ಲ. ಅವರು ಈ ಸಮಾಜದ ಒಬ್ಬ ಸಾಮಾನ್ಯ ಪ್ರಜೆಯಂತೆ ಸರ್ವರಿಗೂ ಸೇವೆ ಮಾಡೋ ಉದ್ದೇಶದಂತ ಮಾಡಿದಂಥ ಮಹಾನ್ ಪುರುಷರು. ಅವರ ಹೆಸರಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಗಿಡ ನೆಡುವ ಕಾರ್ಯಕ್ರಮಗಳಿರ್ಬೋದು ಶಾಲೆಗಳಲ್ಲಿ. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಿಗಾಗಿ ನಿನ್ನೆ 24ನೇ ತಾರೀಕು ಸಂಜೆ
ದೀಪವನ್ನು ಬೆಳಗುವ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ರು. ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಿದ್ದಾರೆ. ಆ ಮಹಾನ್ ಪುರುಷನಿಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ನಾನು ವೈಯಕ್ತಿಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇವತ್ತು ಆನೇಕಲ್ ತಾಲೂಕು ಆನೇಕಲ್ ನಗರದಲ್ಲಿ ಸನ್ಮಾನ್ಯ ಮಾಜಿ ಕೇಂದ್ರ ಸಚಿವರಾದಂಥ ಎ ನಾರಾಯಣಸ್ವಾಮಿಯವರ ಕಚೇರಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ 101ನೇ ಜನ್ಮದಿನವನ್ನು ಎಲ್ಲ ಕಾರ್ಯಕರ್ತರು, ಮುಖಂಡರು, ಎಲ್ಲ ಸಂಘದ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ನಾರಾಯಣಸ್ವಾಮಿಯವರ ಆನೇಕಲ್ ನಗರದ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿಯವರ ಆದರ್ಶ ತತ್ವಗಳು ಹೇಳ್ತಾ ಇದ್ದರೆ ಅದಕ್ಕೆ ದಿನಗಳು ವರ್ಷಗಳು ಸಾಕಾಗಲ್ಲ. ಅವರ ಸ್ಫೂರ್ತಿ, ಅವರು ಅಖಂಡತೆಯ ಈ ಭಾರತ ದೇಶದ ಒಂದು ನೋಟವನ್ನು ಏನು ಮಾಡಬೇಕು ಅಂತ ಅಭಿವೃದ್ಧಿಯಲ್ಲಿ ಅನೇಕ 4 ಪಥ ರಸ್ತೆಗಳನ್ನು, ಅನೇಕ ಅಭಿವೃದ್ಧಿಗಳನ್ನು ಮಾಡಿದಂಥ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿಯವರು. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶಕ್ಕೆ, ಇಡೀ ಹಳ್ಳಿಗಳಿಗೆ ಕೊಟ್ಟಂಥ ಕೊಡುಗೆ ಅನೇಕಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸರ್ವ ಶಿಕ್ಷಣ ಅಭಿಯಾನದಡಿಯಲ್ಲಿ ಮಕ್ಕಳಿಗೆ ಅನೇಕ ಅಭಿವೃದ್ಧಿಯನ್ನು ಕೊಟ್ಟಂಥ ಧೀಮಂತ ನಾಯಕರು. ಅವರ ಸಚಿವ ಸಂಪುಟ ಒಳ್ಳೆ ಕೆಲಸವನ್ನು ಮಾಡಿ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅನೇಕಿದೆ. ಹಾಗಾಗಿ ಅವರ ಜನ್ಮದಿನವನ್ನು ಸ್ಮರಣೆ ಮಾಡ್ಕೊಳ್ತಾ ಅವರ ಆದರ್ಶಗಳನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಕಲಿತು ಈ ದೇಶಕ್ಕೋಸ್ಕರ ಇವತ್ತಿನ ದೇಶದ ಭವಿಷ್ಯವನ್ನು ಆಧರಿಸಿ ಈ ಹಿಂದೂ ಮತ್ತು ಭಾರತೀಯ ಜನತಾ ಪಾರ್ಟಿ ಅಖಂಡತೆಯನ್ನು ಎತ್ತಿಡಿಬೇಕು. ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು ಒಂದುಗೂಡಿ ಭಾರತ ದೇಶವನ್ನು, ಇಡೀ ಹಳ್ಳಿಯನ್ನು ಭಾರತೀಯ ಜನತಾ ಪಾರ್ಟಿಯ ಶಕ್ತಿಯನ್ನು ತುಂಬುವುದರ ಮುಖಾಂತರ ಅಭಿವೃದ್ಧಿಯನ್ನು ಇವತ್ತೇನು ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ ಅದನ್ನು ಕೊಂಡೊಯ್ಯಬೇಕು ಅಂತ ಈ ಒಂದು ಅಟಲ್ ಬಿಹಾರಿಯವರ ಜನ್ಮದಿನದ ದಿನಾಚರಣೆ ಎಂದು ನಾವೆಲ್ಲ ಶಪಥ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯನ್ನು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ, ಇಡೀ ದೇಶ ಏನು ಇವತ್ತಿದೆ ಇಡೀ ರಾಜ್ಯದಲ್ಲೂ ತರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ಶಪಥ ಮಾಡ್ತಾ ಇವತ್ತು ಅವರ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳಿರ್ತಾ, ಅದೇ ರೀತಿ ಈ ಒಂದು ಸಮಾಜಕ್ಕೆ ಬಹಳ ಮುಖ್ಯವಾದಂಥ ಏನು ವಾಹಿನಿ ಇದೆ, ಆಮೇಲೆ ಪತ್ರ ಮುಖೇಣ ಏನು ಮಾಧ್ಯಮದ ಮಿತ್ರರು ತಾವು ಸಲ್ಲಿಸ್ತೀರಾ, ತಮಗೂ ಸಹ ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನದ ಆಚರಣೆ ಮಾಡುವ ಮುಖಾಂತರ ತಮಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.